ಎಸ್ ವೀಕ್ಷಕರೇ, ಜ್ಯೋತಿರ್ಲಿಂಗದ ದರ್ಶನದ ಬಗ್ಗೆ ಮಾತಾಡ್ತಾ ಇದ್ದೆ. ದಾವಣಗೆರೆ ನಗರದಲ್ಲಿ ಇವತ್ತು ಮತ್ತು ನಾಳೆ ಮೂಲ ಸೋಮನಾಥ ಜ್ಯೋತಿರ್ಲಿಂಗದ ದಿವ್ಯ ದರ್ಶನವನ್ನು ಏರ್ಪಡಿಸಲಾಗಿದೆ. ರುದ್ರಾಭಿಷೇಕ, ದಿವ್ಯ ಸತ್ಸಂಗ ಮತ್ತು ವಿಶೇಷ ವೈದಿಕ ಪೂಜೆಯನ್ನು ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಗೆಲ್ಲ ನಿಜಲಿಂಗಪ್ಪ ಬಡಾವಣೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಹೊರಟಂತಹ ಒಂದು ಮೆರವಣಿಗೆ, ಮಂಗಳವಾದ್ಯ, ಶಿವನಾಮ ಕೀರ್ತನೆ, ಸಂಕೀರ್ತನೆ ಹಾಗೂ ಪೂರ್ಣ ಕುಂಭದೊಂದಿಗೆ ಶ್ರೀ ಬಕ್ಕೇಶ್ವರ ಕಲ್ಯಾಣ ಮಂಟಪವನ್ನು ಸೇರಿದೆ. ಬಕ್ಕೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ, ಪೂಜಾ, ಸಂಕಲ್ಪದ ನಂತರ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 10:30ರಿಂದ ಸಾರ್ವಜನಿಕ ದರ್ಶನದ ಕೂಡ ನಡೀತಾ ಇದೆ. ನಿರಂತರವಾಗಿ ರಾತ್ರಿ ಹೆಚ್ಚು ಕಡಿಮೆ 8:30, 9 ಗಂಟೆವರೆಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೋಮನಾಥ ಜ್ಯೋತಿರ್ಲಿಂಗದ ದರ್ಶನ ಇರುತ್ತೆ. ಪ್ರತಿಯೊಬ್ಬರು ಕೂಡ, ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿರ್ತಕ್ಕಂಥ ಆಷಾಢ ಏಕಾದಶಿ, 14 ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಏಕಾದಶಿ. ಎಲ್ಲರೂ ಹೋಗಿ ಆ ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡ್ಕೊಳ್ಳಿ. ಇವತ್ತು ಯಾರ್ಯಾರಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅವರಿಗೆ ನಾಳೆ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಬಕ್ಕೇಶ್ವರ ಒಂದು ದೇವಸ್ಥಾನ ಚೌಕಿಪೇಟೆಯಲ್ಲಿ. ನೀವು ಟಿವಿಯಲ್ಲಿ ಅಂದರೆ ನಮ್ಮ V1 ವಾಹಿನಿಯಲ್ಲಿ ನೋಡ್ತಾ ಇದ್ದೀರಿ. ಪೂಜ್ಯ ಗುರುಗಳವರೊಬ್ಬರು, ಆರ್ಟ್ ಆಫ್ ಲಿವಿಂಗ್ನ ಪೂಜ್ಯ ಗುರುಗಳವರೊಬ್ಬರು ಏನೋ ಆ ಒಂದು ಸೋಮನಾಥ ಜ್ಯೋತಿರ್ಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಾ ಇರ್ತಕ್ಕಂಥ ಸುಮಧುರ ಕ್ಷಣಗಳನ್ನು, ಸುಮಧುರ ವಿಡಿಯೋಸ್ನ ನಮ್ಮ ಒಂದು V1 ವಾಹಿನಿಯಲ್ಲಿ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ತುಂಬ ಖುಷಿಯಾಗತ್ತೆ. ಇದರಲ್ಲಿ ಯಾವುದೇ ರೀತಿಯ ಹಣದ ಒಂದು ಇದು ಇಲ್ಲ, ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ದರ್ಶನ. ಎಲ್ಲರೂ ಕೂಡ ಹೋಗಿ ಸರದಿ ಸಾಲಿನಲ್ಲಿ ಆ ಭಗವಂತನ ದರ್ಶನವನ್ನು ಮಾಡ್ಕೊಳ್ಳಿ. ಏಕೆಂದರೆ ಎಷ್ಟು ಜನರಿಗೆ ಸೋಮನಾಥಕ್ಕೆ ಹೋಗ್ಬಿಟ್ಟು ಅಲ್ಲಿ ಜ್ಯೋತಿರ್ಲಿಂಗದ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಹೇಳಿ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೇವರೇ ನಮ್ಮ ಒಂದು ದಾವಣಗೆರೆಗೆ ಬಂದಾಗ ನಾವು ಹೋಗಿ ದರ್ಶನ ಮಾಡಲಿಲ್ಲ ಅಂದರೆ ನಿಜಕ್ಕೂ ನಮ್ಮಂಥ ದುರದೃಷ್ಟವಂತರು ಯಾರೂ ಇರಲಿಕ್ಕಿಲ್ಲ. ಹಾಗಾಗಿ ಬಕ್ಕೇಶ್ವರ ಚೌಟ್ರಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೋಗಿ ದರ್ಶನವನ್ನು ಮಾಡಿಕೊಳ್ಳಿ. ಆ ಭಗವಂತನ ಒಂದು ದರ್ಶನ ಎಲ್ಲರಿಗೆ ಆಗಲಿ. ನೋಡ್ತಾ ಇದ್ದೀರಿ ವಾಹಿನಿಯಲ್ಲಿ ಸಾವಿರಾರು ಜನ ಈಗಾಗಲೇ ದರ್ಶನವನ್ನು ಮಾಡಬೇಕು ಅಂಥೇಳಿ ಕೂತ್ಕೊಂಡಿದ್ದಾರೆ. ಭಜನೆಯಲ್ಲಿ, ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದಾರೆ. ನೀವು ಕೂಡ ಹೋಗಿ ಆ ಭಗವಂತನ ದರ್ಶನವನ್ನು ಮಾಡಿಕೊಂಡು ಕೃತಾರ್ಥರಾಗಿ ಅಂತೇಳಿ ಕೇಳ್ಕೊಳ್ತೀನಿ. ಯಾರ್ಯಾರಿಗೆ ಗೊತ್ತಿಲ್ಲ ಈ ವಿಚಾರವನ್ನು ತಿಳಿಸಿ. ಇವತ್ತು ರಾತ್ರಿ 8:30ವರೆಗೂ ಕೂಡ ನಿರಂತರವಾಗಿ ಅಖಂಡ ದರ್ಶನ ಇರುತ್ತೆ. ಮತ್ತು ನಾಳೆ ಕೂಡ ಬೆಳಗ್ಗೆ 8:30ರಿಂದ ಬಕ್ಕೇಶ್ವರ ದೇವಸ್ಥಾನ ಚೌಕಿಪೇಟೆ ದಾವಣಗೆರೆ, ಇಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ದರ್ಶನ ಇರುತ್ತೆ. ಅಲ್ಲೂ ಕೂಡ ಹೋಗಿ ದರ್ಶನವನ್ನು ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ.
Shivaya,